ಸಾಕ್ಷಿನ ತಂದ್ಕೊಂಡಿದ್ದೆ, ಸಾಕ್ಷಿ ಅಲ್ಲ ಅಂದಮೇಲೆ ಇವನೇ ಕೊಲೆಗಾರನ? ರಾಜೇಂದ್ರ ಸಾವಿಗೆ ಯಾರು ಕಾರಣರು ಅಂತ ಗೊತ್ತಾಗೋವರೆಗೂ ಈ ಸಂಪಿಗೆ ಹಳ್ಳಿಯಿಂದ ಒಂದೇ ಒಂದು ಹುಳನು ಆಚೆ ಈಚೆ ಮಿಸ್ಕಾಡೋ ಹಾಗಿಲ್ಲ. ನಿಮ್ದೇ ಯೋಚನೆ ನನಗೆ ಎಂತ ಆತೋ ಏನು ಅಂತ. ನಿಮ್ಗೆ ಎಂತಾರು ಆದರೆ ನಂಗೆ ನೋವು ಮಾತು ಗೊತ್ತಿತ್ತಾ? ಅದೆಲ್ಲ ಮುಗಿತಾನೋ ಅಷ್ಟರಲ್ಲಿ ಈಗ ಎಂತ ಹೊಸ ಮಾತು ಊರು ಬಿಟ್ಟು ಹೋಗೋದಂತ. ಬಿಟ್ಟು ಹೋಗ್ಬೇಡಿ, ನೀವಿಲ್ಲಿದ್ರೆ ನಂಗೆ ಬದುಕೋಕೆ ಆತಿಲ್ಲ. ಅಯ್ಯೋ ಹುಚ್ಚಿ, ಯಾಕೆ ಇಷ್ಟು ಹಚ್ಕೋತಿದ್ಯಾ ನನಗೆ ಮದುವೆ ಆಗಿದೆ ಸವಿತಾ, ನಿನಗೋಸ್ಕರ ಹುಟ್ಟಿದೋನಲ್ಲ ನಾನು. ಹೇಗೆ ಅರ್ಥ ಮಾಡಿಸ್ಲಿ ನಿನಗೆ? ಆದರೆ ನಾನು ಸುಮ್ಮನಿದ್ದಷ್ಟು ನಿನ್ನ ಪ್ರೀತಿ ಜಾಸ್ತಿ ಮಾಡ್ಕೋತಾನೆ ಹೋಗ್ತಿದೀಯಾ. ಯಾವತ್ತು ನಿನಗೆ ಸತ್ಯ ಗೊತ್ತಾಗುತ್ತೋ ಅವತ್ತು ನಿನಗೆ ಹೇಗೆ ಸಮಾಧಾನ ಮಾಡಬೇಕೋ ಏನೋ ಗೊತ್ತಾಗ್ತಿಲ್ಲ ನನಗೆ. ಏನು ಬದುಕೋಕ್ಕಾಗಲ್ಲ ಅಂದರೆ ಹಾಂ? ನಿಮ್ಮಪ್ಪ ಅಮ್ಮ ಇಷ್ಟು ವರ್ಷ ಈ ಮಾತು ಕೇಳೋದಕ್ಕೆ ನೀನು ಬೆಳೆಸಿದ್ದು. ಮೊದಲು ಅವ್ರನ್ನ ಚೆನ್ನಾಗಿ ನೋಡ್ಕೋ, ಮಿಕ್ಕಿದ್ದೆಲ್ಲ ತಾನಾಗೆ ಸಿಗುತ್ತೆ. ಅದು ಇಲ್ಲ ಇದು ಇಲ್ಲ. ನೀನು ಹುಟ್ಟಿರೋದಕ್ಕೆ ಒಂದು ಅರ್ಥ ಅಂತಿದೆ. ಅದೇನು ಅಂತ ತಿಳಿಬೇಕು ಅಂದರೆ ನೀನು ಇನ್ನೂ ಬೆಳಿಬೇಕು ಸವಿತಾ. ಇಷ್ಟು ಚಿಕ್ಕ ವಯಸ್ಸಿಗೆ ಪ್ರೀತಿ ಪ್ರೇಮ ಅಂತ ಅಂದ್ಕೊಂಡು ನಿನ್ನ ತಲೆ ಹಾಳು ಮಾಡ್ಕೋಬೇಡ. ಹೋಗು, ಏನಾದರೂ ಕೆಲಸ ಇದ್ರೆ ಮಾಡೋಕು. ನನ್ನ ಮಾತು ಕೇಳ್ತೀಯಲ್ವ ನೀನು? ಕೇಳ್ತಿ. ಹಾಗಾದರೆ ಹೋಗು, ಕೆಲಸ ಮಾಡು. ಎಲ್ಲಿಂದ ಈ ಪ್ರೀತಿ ಹುಚ್ಚು ಹತ್ತಿಸ್ಕೋತಾರೆ ಇವರೆಲ್ಲ? ಛೇ, ನಾನೇನಾದರೂ ತಪ್ಪು ಮಾಡ್ತಿದ್ದೀನ? ವಯಸ್ಸಲ್ಲಿ ನಾನು ಇವಳಿಗೆ ಅಣ್ಣನ ಥರ, ಆದರೆ ಪ್ರೀತಿಲಿ ವಯಸ್ಸಿನ ಮಿತಿ ಯಾರು ಹಾಕೋದು? ಅದಾಗೆ ಹುಟ್ಕೊಳ್ಳುತ್ತದು, ಅದಾಗೆ ಸಾಯೋ ತನಕ ಕಾಯಲೇಬೇಕು. ಈ ಖುಷಿನಾ ಮೇಡಮ್? ಯಾಕೆ ನಿಮಗೆ ಖುಷಿ ಇಲ್ವಾ? ಖುಷಿ ಇಲ್ವಾ? ಪರಮಾನಂದ. ಸಾಕು ಸಾಕು, ಅತಿ ಮುದ್ದು ಬಂದ್ರೆ ನೀವು ಚೆನ್ನಾಗಿ ಕಾಣಲ್ಲ. ನೀನು ನೋಡ್ದಾಗಲೆಲ್ಲ ನಾನು ಚೆನ್ನಾಗಿ ಕಾಣಿಸ್ಬಾರ್ದು ಅನ್ಸುತ್ತೆ. ಏನು ಮಾಡಲಿ? ಜಾಸ್ತಿ ಆಯಿತು ನಿಮ್ಮದು. ಆದರೂ ಭುವನ್, ನೀವು ಹೊರಟು ನಿಂತಾಗ ನಂಗೆ ಎಷ್ಟು ಸಂಕಟ ಆಯಿತು ಗೊತ್ತಾ? ಒಂಥರ ಹೊಟ್ಟೆರೇನೋ ಕಿವುಚಿದ ಹಾಗೆ. ಒಂದು ಮಾತು ಹೇಳ ಶ್ರದ್ಧಾ, ಹೆಂಡತಿ ಅನ್ಸ್ಕೊಂಡವಳು ಗಂಡನಿಗೆ ಬರೀ ಹೆಂಡತಿ ಮಾತ್ರ ಆಗಿರೋದಿಲ್ಲ, ತಾಯಿ ಕೂಡ ಆಗಿರ್ತಾಳೆ. ಎಲ್ಲಿ ತನ್ನ ಮಗು ತನ್ನಿಂದ ದೂರ ಆಗ್ಬಿಡ್ತಾಳೋ ಅನ್ನೋ ಒಂದು ಭಯ ಆ ಕರಳಿನ ಬಳಿ ಚುಳ್ಳನ್ನತ್ತೆ. ನಿನಗೂ ಅದೇ ಆಗಿತ್ತು. ನೀವು ಯಾಕೆ ಇಷ್ಟು ಒಳ್ಳೆಯವರು? ಹೌದಲ್ಲ, ನಾನ್ಯಾಕೆ ಇಷ್ಟು ಒಳ್ಳೆಯವನು? ಎಂತಕಂದ್ರೆ ನೀವು ದೊಡ್ಡ ರಾಕ್ಸ್ಟಾರ್ ಅಲ್ಲ. ಏ ಪುಟ್ಟ, ನಾನು ಹಿಂಗೆ ಹೇಳ್ಕೊಟ್ಟಿಲ್ವೇನೋ ಹಾಗೆಲ್ಲ ಯಾರಾದ್ರೂ ಮಾತಾಡ್ತಿದ್ರೆ ಕದ್ ಕೇಳಬಾರ್ದು ಅಂತ? ಕದ್ದು ಮಾತಾಡೋದ್ನ ಕದ್ದು ಕೇಳ್ರೆ ತಪ್ಪೇನಿಲ್ಲ ಅಲ್ದ? ನೋಡು, ನೀನು ನಿನ್ನ ಸ್ಟೂಡೆಂಟು ಸರಿಯಾಗಿದ್ದೀರಾ. ಎಲ್ಲ ನಿನ್ನ ಬುದ್ಧಿನೇ ಬಂದಿದೆ. ನನ್ನ ಮಗನೇ ಬೋನಣ್ಣ, ನಿಮ್ಮನ್ನ ಕಂಡಿರ್ತದೋ ಖುಷಿ ಹತ್ಕಣಿ. ನಿಮ್ಗೆ ಒಳಗೆ ಎಷ್ಟು ಮಾತಾಡ್ಕೊಂಡು ಆಸೆ ಇದ್ರು ಯಾರಿಗೂ ತೋರ್ಸ್ಕೊಂಡೆ ಒಬ್ರಿಗೊಬ್ರು ಗೊತ್ತಿಲ್ದಂಗೆ ಇರ್ತಿರಲ್ದ? ನೋಡು, ಪುಟ್ಟನ ಇವನು, ಪುಟ್ಟ ಅಲ್ಲ ದೊಡ್ಡ. ಏನು ಗೊತ್ತಾಗಲ್ಲ ಇವನಿಗೆ. ಆಯ್ತಾಯ್ತು. ಏ ಪುಟ್ಟ, ನೀನಿಲ್ಲೇನೋ ಮಾಡ್ತಿದ್ಯಾ ನಮ್ಮ ಮಧ್ಯೆ ಕರಡಿ ಮರಿತಾರ? ಹೋಗು ಹೋಗು, ಆಟ ಆಡ್ಕೊ ಹೋಗು. ಹಾ, ನಾನು ಆಡ್ತೆ, ನೀವು ಆಟ ಆಡ್ಕಣಿ. ಅಕ್ಕ, ಅದೆಂತದ್ದು ಹೇಳಿ ಕೊಟ್ಟಿದ್ದಿದ್ದಲ್ಲ, ಬೆಟ್ ಆಫ್ ಲಕ್, ಆಲ್ ದ ಬೆಟ್. ಏ, ಅದು ಬೆಸ್ಟ್ ಫ್ಲಕ್ ಕಣೋ. ಎಂತದ್ದು ಒಂದಕ್ಕ, ನೀ ಸೇರ್ಸ್ಕೊ, ನಾ ಬರ್ತೇಕ. ಭುವನ್, ಹೇಗೋ ಎಲ್ಲ ಸರಿ ಹೋಯ್ತಲ್ಲ, ಈಗಲಾದರೂ ಸ್ವಲ್ಪ ನಿಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ. ಫ್ಯಾಮಿಲಿನ ಆರಾಮಾಗಿದ್ದಾರಲ್ಲ ಫ್ಯಾಮಿಲಿ? ಅಲ್ಲ, ಆರಾಮಾಗಿರೋರ ಬಗ್ಗೆ ಅಲ್ಲ, ನಿಮ್ಮ ತಂದೆ. ಯಾಕೆ ಈ ಥರ ಮೂಡ್ ಹಾಳು ಮಾಡ್ತೀಯ ಶ್ರದ್ಧಾ? ನಿನಗೆ ಯಾವತ್ತಿಂದ ಹೇಳ್ತಾ ಇದ್ದೀನಿ ಆ ಮನುಷ್ಯನ ಹೆಸರು ಕೂಡ ಎತ್ತಬೇಡ ನನ್ನ ಹತ್ರ ಅಂತ. ಹಾಗಲ್ಲ ಭುವನ್, ಎಷ್ಟು ವರ್ಷ ಆಗಿದ್ದಾಗೋಯ್ತು, ಇನ್ನು ಎಷ್ಟು ದಿನ ಅಂತ ಹೀಗೆ ದ್ವೇಷದಲ್ಲೇ ಬದುಕೋದು ಹೇಳಿ? ಯಾರು ಗೊತ್ತು, ಅವರು ಪಶ್ಚಾತ್ತಾಪ ಪಡ್ತಿರ್ಬೋದು, ನಿಮಗೋಸ್ಕರ ಎಲ್ಲೋ ಕಾಯ್ತಾ ಕೂತಿರ್ಬೋದು. ಪಶ್ಚಾತ್ತಾಪನ?
ಪಶ್ಚಾತ್ತಾಪ ಪಡ್ಲಿ ಅಂತಾನೆ ಈ ಥರ ನೀಚ್ ಕೆಲಸ ಮಾಡದ್ನ? ಅವ್ನು ಮಾಡಿರೋದಕ್ಕೆ ಅವನ ಜೀವ ಸಹಿತ ಸಾಯಿಸಿದ್ರೇನೆ ಅವನ ಆತ್ಮಕ್ಕೆ ಶಾಂತಿ. ಭುವನ್ ಹಾಗಲ್ಲ. ನೋಡು, ಮತ್ತೆ ಇದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ, ನನಗೆ ಇಷ್ಟ ಆಗಲ್ಲ. ಇನ್ನೊಂದ್ಸಲಿ ಈ ವಿಷಯದ ಬಗ್ಗೆ ಏನಾದ್ರು ಮಾತಾಡಿದ್ರೆ ನಿನ್ನ ದಣಿಗಳನ್ನ ಬಿಟ್ಟು ನಾನು ದೇಶಾಂತರ ಹೋಗ್ಬಿಡ್ತೀನಿ. ಯಾರು ಬೇಕಾಗಿಲ್ಲ ನನಗೆ. ಕ್ಷಮಿಸಿ ಭುವನ್, ಏನೋ ತಮಾಷೆಗೆ ಹೇಳ್ದೆ ಅಷ್ಟೇ. ನೋಡಿ, ನೀವು ಕೋಪಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತೀರಿ. ತಮಾಷೆ ಮಾತಾಡೋ ವಿಷಯನ ಇದು. ಹೋಗ್ ಶ್ರದ್ಧಾ. ಸಾರಿ, ಕ್ಷಮಿಸಿ ಆಯ್ತಾ? ಸ್ಮೈಲ್ ಮಾಡಿ ಪ್ಲೀಸ್ ಭುವನ್. ಐಮ್ ಸಾರಿ, ಪ್ಲೀಸ್. ಇನ್ನೊಂದ್ಸಲಿ ಹೀಗೆಲ್ಲ ಮಾತಾಡಬಾರ್ದು. ಓಯ್ ಕವಲ ಇಲ್ಲಿ ಕಾಣ, ನಿನ್ನ ಕೈಯಲ್ಲಿ ಎಂಥದ್ದು ಜಾದೆ. ನೀನು ಈ ನಮೂನೆ ನನ್ನ ತಲೆ ಉಜ್ಜುತ್ತಾ ಇದ್ರೆ ನಾನು ಸಿರಾಡಿಗಾಟಂಗೆ ಸುತ್ತಾಡ್ದಂಗೆ ಇತ್ತ. ಏನು ಏನು ಇಳಿತ. ಆಗ್ತ ಆ ಸೂರ್ಪನಕ್ಕಿ ಜೊತೆ ಊರೆಲ್ಲ ಸುತ್ತಾಡ ಬಂದ್ರೆ ಏನೇರು ಏನುಬ್ಬು ಏನ್ ತಗ್ಗು ಏನ್ ಇಳಿತೋ ಸೇವೆ ಮಾಡಕ್ಕೆ ನಾನು ಊರ್ ಸುತ್ತಕ್ಕೆ ಆ ಹಿಡಂಬಿ ಎಲ್ಲ ನನ್ನ ಕರ್ಮ. ಓಯ್ ಮೆಲ್ಲ ಮರಾತಿ ಏನ ನನ್ನ ತಲೆ ಅರ್ಕಲ್ಲ ಅಂತೇಳಿ ಹೆಂಗೆ ಅದಕ್ಕೆ ಹಿರಿಯರು ಹೇಳಿರೋದು, ಒಲಿದಾರೆ ನಾರಿ ಮುನಿದಾರೆ ಅವ್ನ ಗಂಡನ ಮಾರಿ ಅಂತ ಹೇಳಿ. ತಲೆ ತುಂಬಾ ಅವನ್ನೇ ತುಂಬಿಕೊಂಡಿದ್ರೆ ತಲೆನೋವು ಬರ್ದೆ ಎಂತ ಆತು ನೋಡಿ. ನೀವು ಸರಿಯಾಗಂಗ್ ಕಾಣೋದಿಲ್ಲ. ಒಂದ್ ಕೆಲ್ಸ ಮಾಡಿ, ಗಂಡ ಹೆಂಡತಿ ಕೊಡ್ತಾರಲ್ಲ. ಬಾಯ್ ಸುಮ್ಮನೆ ಮಾರಾಯ್ತಿ, ನನಗೆ ನಾಚೆ ಆಗ್ತದೆ. ಎಂತ ನಿನ್ಗೆ ಗೊತ್ತಿಲ್ವಾ? ಸದಾಶಿವನ್ಗೆ ಅದೇ ಜ್ಞಾನ ಅಮ್ಮಂಗೆ ಅದಲ್ಲ ಮಾರ್ರೆ, ಗಂಡ ಹೆಂಡತಿಗೆ ಕೊಡ್ತಾರಲ್ಲ ಡ್ರೈ ವಾಶ್. ಡ್ರೈ ವಾಶ್? ಅದೇ ಮಾರ್ರೆ ಡ್ರೈ ವಾಶ್. ಗಂಡ ಹೆಂಡತಿ ಬೇರೆ ಬೇರೆ ಇಪ್ಪದು. ವಾಯ್ ನಿನಗೆ ಇಂಗ್ಲೀಷ್ ಬರ್ತಾ ಹೆಂಗೆ? ಅದನ್ನ ನಾನು ನಿಮಗೆ ಕೊಡ್ತೆ. ಅದನ್ನ ತಗೊಂಡೋಗಿ ನೀವೆಲ್ಲಾದ್ರೂ ದೂರ ಆಯ್ಕೊಳ್ಳಿ. ನಾನು ಇಲ್ಲೇ ಆಯ್ಕತ್ತೆ. ದಣಿಗಳು 3 ಹೊತ್ತು ಊಟ ಕೊಡ್ತರು, ಇಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ಆಯ್ಕತ್ತೆ. ಕಾಣ ಕಮಲ ಸಮ ಕಾಣ, ನನ್ನ ಮಕ್ಕದಂಗೆ ನಾನು ತಪ್ಪು ಮಾಡಿದ್ದೀನಿ ಅನ್ನಿಸ್ತಾ? ಅವತ್ತು ತಪ್ಪು ಮಾಡಿಲ್ಲ, ಇವತ್ತು ತಪ್ಪು ಮಾಡಿಲ್ಲ. ನನ್ನ ಸಂಸಾರದ ಮೇಲೆ ನನಗೆ ಪ್ರೀತಿ ಇಲ್ದ? ಮಗಳು ಮದುವೆ ವಯಸ್ಸಿಗೆ ಬಂದಿದ್ದಾಳೆ, ಹಳೆ ಕತೆ ಎಲ್ಲ ನಾನು ನೆನೆಸ್ಕೊತೀನ? ಇಲ್ಲಿ ಕಾಣಿ, ನೀವು ನನ್ನ ಹತ್ರ ಇಲ್ಲ ಅಂದರೆ ನನಗೆ ಹಳೇದು ಎಂತೆಂಥದ್ದೋ ನೆನಪಾತು. ನಿನ್ನ ಮೇಲೆ ನನಗೆ ನಂಬಿಕೆ ಇತ್ತು, ಬೇಜಾರು ಮಾಡ್ಕೊಂಬೇಡಿ. ಆಯ್ತು ಬಿಟ್ಟಾಕ, ಮುಂದಿನ ಯೋಚನೆ ಮಾಡಿ. ನನಗೆ ಆ ಸವಿತಂದೇ ಚಿಂತೆ. ಎಂತ ಮಾಡಿದ್ರೆ ಆ ಭುವನನಿಂದ ಸಿಕ್ತೋದು ಬಿಡೋದಿಲ್ಲ. ಕಾಸರಗೋಡಿಂದ ವಾಪಸ್ ಬಂದಿಲ್ಲ ಅಂದರೆ ಇದಕ್ಕೆ ಎಂತ ಹೇಳುದು? ನಾವು ಊರಂಗೆ ಹೋದಲ್ಲ ಒಂದು ಗಂಡಿನ ಫೋಟೋ ಕಳಿಸ್ತೆ ಅಂದಿದ್ರೆ, ನಮ್ಮ ಸವಿತನಿಗೆ ಒಳ್ಳೆ ಜೋಡಿ ಎಂದಿದ್ರೆ. ಅವಳ ಮನಸ್ಸಿನಲ್ಲಿ ಎಂತ ಇತ್ತಂತ ತಿಳ್ಕೊಂಬದ್ ಬೇಡವಾ? ಭುವನ ಏನಾದರೂ ನನ್ನ ಮಗಳು ಸವಿತನ ತಲೆ ಕೆಡಿಸಿದ್ನಾ ಗೊತ್ತಿಲ್ಲ. ಖುಷೀಕರಣ ಮಾಡಿದ್ನಾ? ಓಯ್ ಅಂಥದ್ದೆಲ್ಲ ಎಂಥದ್ದು ಆಗ್ತಿಲ್ಲ ಮರತೆ. ನಾನು ದಣಿಗಳ ಹತ್ರ ಮಾತಾಡ್ತೀನಿ, ಸವಿತನಿಗೆ ಮದುವೆ ಮಾಡೋ ವಿಷಯ ಇತ್ತು ಅಂತ ಎಂತ ಹೇಳ್ತಾರೆ ಕಾಂಬುವ. ಅವಳಿಗೂ ಆಸೆ ಇತ್ತು. ಭುವನ ಚಂದ ಹುಡುಗ, ಒಳ್ಳೆ ಹುಡುಗ. ನಮ್ಮ ಸವಿತನ ಅವ್ನಿಗೆ ಹೆಂಗೆ ಕೊಡೋದು? ಓಯ್ ಅವ ಸಿಟಿಯಿಂದ ಬಂದವ, ಅವನ ಹಿಂದೆ ಎಂತೆಂಥ ಕತೆ ಐತೆ ಅಂತದ ಬೇಡ. ಇಲ್ಲಿ ಕಾಣ, 2 ವರ್ಷ ತಡೆದ್ರು ಪರವಾಗಿಲ್ಲ. ನಮ್ಮ ಅಂತಸ್ತಿಗೆ ನಮ್ಮ ಯೋಗ್ಯತೆಗೆ ತಕ್ಕ ಹುಡುಗನ ಹುಡುಕುವ. ನಾನು ದಣಿಗಳ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಿಲ್ಲ. ನೀನು ಹಳೇದೆಲ್ಲ ಎಂಥದಕ್ಕೆ ಯೋಚನೆ ಮಾಡ್ತಿ ಹೇಳ, ನಾ ಬರ್ತೆ. ಓಯ್ ಹಳೇದೆಲ್ಲ ನೆನ್ಪು ಮಾಡಿದ್ಕೆ ತಪ್ಪಾಯ್ತಾ? ಆಯ್ತಾ, ನಮ್ಮಿಬ್ಬರ ಮಧ್ಯ ಡ್ರೈ ವಾಶ್ ಬೇಡ. ನಾನು ಡ್ರೈ ವಾಶ್ ಕೊಡೋದಿಲ್ಲ ಆಯ್ತಾ? ನಂಗೆ ಗೊತ್ತಿತ್ತು.
ಅರೆ ಇದೇನಮ್ಮ ಇದು ಈ ಕಾಲಿಗೆ ಬೀಳ್ತಿದ್ಯಾ ಹೇಳು. ನಿಮ್ಮ ಆಶೀರ್ವಾದ ಬೇಕು. ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವತ್ತಿರೋದಿಲ್ಲಮ್ಮ. ಹೇಳಿ ಯಾವ ಜನ್ಮದಲ್ಲಿ ಮಗಳಾಗಿದ್ಯೋ ಏನು, ಹುಟ್ಟಿಸಿದ ಮಕ್ಕಳೇ ಕಾಲಲ್ಲಿ ಒದ್ದು ಹೋಗೋ ಈ ಕಾಲದಲ್ಲಿ ಎಲ್ಲಿಂದಲೋ ಬಂದು ಇಷ್ಟ ಹತ್ರ ಆಗ್ಬಿಟ್ಟಿದೆ ನನಗೆ. ನಾನು ಪುಣ್ಯ ಅದು. ಅಲ್ಲ, ಏನಿವತ್ತು ವಿಶೇಷ? ಕಾಲಿಗೆ ಬಿದ್ದಿದ್ದು ಆಶೀರ್ವಾದ ಯಾಕೆ ಬೇಕು? ಪುಣ್ಯ ನಂದು ಅಪ್ಪಾಜಿ. ಪ್ರತಿ ಹುಡುಗಿನೂ ಬಯಸೋದು ಅವಳ ಗಂಡನ ಥರಾನೇ ಅವಳ ಅತ್ತೆ ಮಾವನು ಒಳ್ಳೆಯವರಾಗಿರ್ಲಿ ಅಂತ. ಆದರೆ ನನಗೆ ಬರೀ ಒಳ್ಳೆಯವ್ರು ಸಿಗಲಿಲ್ಲ, ಸಾಕ್ಷಾತ್ ದೇವರೇ ಸಿಕ್ಕಿದ್ದಾರೆ. ಈ ಮನೆಗೆ ಬಂದಾಗ್ಲಿಂದ ನನ್ನ ಬದುಕು ಒಂದಲ್ಲ ಒಂದು ರೀತಿ ಪ್ರತಿದಿನ ಬದಲಾಗ್ತಾನೆ ಇದೆ. ಆ ಬದಲಾವಣೆಗೆ ನೀವೆಲ್ಲರೂ, ವಿಶೇಷವಾಗಿ ನೀವಂತೂ ಆ ಪರಿಣಾಮವನ್ನೆಲ್ಲ ಅನುಭವಿಸ್ತಾನೆ ಇದ್ದೀರಿ. ಅಷ್ಟಾದರೂ ಅದೆಷ್ಟು ಸಹನೆಯಿಂದ ಅದೆಲ್ಲದನ್ನ ಸಹಿಸ್ಕೊಂಡಿದ್ದೀರಿ ನೀವು. ಅದಕ್ಕೆ ನಿಮಗೆ ಒಂದು ನಮಸ್ಕಾರ ಮಾಡಬೇಕು ಅನ್ನಿಸ್ತು. ಏನೋ ನನ್ನ ಸಮಾಧಾನಕ್ಕಷ್ಟೆ. ಹಾಗೆ ಮುಂದಿನ ದಿನಗಳಿಗೆಲ್ಲ ನಿಮ್ಮಿಂದ ಆಶೀರ್ವಾದ ಪಡಿಬೇಕು ಅನ್ನಿಸ್ತು. ಛೇ ಛೇ ಛೇ, ಎಂಥ ಮಾತಾಡ್ತೀಯಮ್ಮ ನೀನು. ನೀನು ನನಗೆ ಯಾವತ್ತು ಭಾರ ಆಗಿದ್ದೆ ಹೇಳು? ಹಾಗೂ ಹೇಳಬೇಕು ಅಂತಂದರೆ, ಒಂದು ವೇಳೆ ನನ್ನ ಮಗ ಏನಾದರೂ ಇದ್ದಿದ್ರೆ ನಿನ್ನ ಈ ಮನೆ ಸೊಸೆ ಮಾಡ್ಕೋಬಹುದಿತ್ತು. ಅಪ್ಪಾಜಿ, ನಿಮ್ಮನ್ನೊಂದು ಮಾತು ಕೇಳಲಾ? ಕೇಳಮ್ಮ. ಒಂದು ವೇಳೆ ಈಗ ಇಲ್ಲಿಗೆ ಅಂದರೆ ಈ ಕ್ಷಣಕ್ಕೆ ನಿಮ್ಮ ಮಗ ನಿಮ್ಮ ಎದುರಿಗೆ ಬಂದರೆ ಏನು ಮಾಡ್ತೀರಿ? ಅಮ್ಮಂಗೆ ಯಾಕೆ ಬೈತಾ ಇದ್ಯಾ? ಅವಳು ತುಂಬಾ ಒಳ್ಳೆಯವಳು, ಅವಳಿಗೆ ಬೈಬೇಡ ಅಪ್ಪ. ಇಷ್ಟಿದೆಯಾ? ನನಗೆ ಅದನ್ನು ಮಾತಾಡ್ತೀನಿ. ತಲೆ ಎತ್ತಿ ಮಾತಾಡಕ್ಕಾಗೋದಿಲ್ಲಮ್ಮ ಶ್ರದ್ಧಾ. ಆರಾಧನ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು. ನನ್ನ ಮಗ ಈಗ ದೊಡ್ಡವನಾಗಿರ್ತಾನೆ, ಜೊತೆಗೆ ಅವನಿಗೆ ನನ್ನ ಮೇಲಿರೋ ದ್ವೇಷನೂ ಬೆಳೆದಿರುತ್ತೆ. ಯಾವುದಾದ್ರೂ ಸತ್ಯದಲ್ಲಿ ಆಕಸ್ಮಿಕವಾಗಿ ತನ್ನ ತಂದೆಯನ್ನು ಕಳ್ಕೊಂಡಿರೋ ಮಗುವಿಗೆ ಒಂದು ನೋವು, ಸಂಕಟ ಅಂತ ಇರುತ್ತೆ. ಆದರೆ
ತಂದೆಯಾದವನೇ ಉದ್ದೇಶಪೂರ್ವಕವಾಗಿ ಗೊತ್ತಿಲ್ಲದೆ ಇರೋ ಒಂದು ಸಂತೆನಲ್ಲಿ ಮಗುನ ಬಿಟ್ಟು ಹೋದ್ರೆ ಆ ಮಗುಗೆ ತನ್ನ ಬಗ್ಗೆ ದ್ವೇಷ ಇರುತ್ತೆ. ಇವನು ನನ್ನ ಅಪ್ಪ ಅಂತ ಹೇಳ್ಕೊಳ್ಳೋದಕ್ಕೆ ಅಸಹ್ಯ ಪಡುತ್ತೆ, ಅಸಹ್ಯ ಪಡುತ್ತೆ. ಕ್ಷಮಿಸು ಶ್ರದ್ಧಾ, ನನ್ನ ಕ್ಷಮಿಸ್ಬೇಡ. ನನ್ನಿಂದ ಆಶೀರ್ವಾದ ತಗೋಬೇಡ, ನೀನು ತಗೋಬೇಡ. ಯಾಕಂದ್ರೆ ಅರ್ಹತೆ ನನಗಿಲ್ಲ. ಇಲ್ಲಮ್ಮ, ಅರ್ಹತೆ ನನಗಿಲ್ಲ. ಇಲ್ಲ. ಅಪ್ಪಾಜಿ, ಸಂತೆಲಿ ಮಗುನೇ ಕಳ್ದು ಹೋಯ್ತೋ ಅಥವಾ ತಂದೆನೇ ಬಿಟ್ಟು ಹೋದ್ರು, ನನಗದೆಲ್ಲ ಬೇಕಾಗಿಲ್ಲ ಅಪ್ಪಾಜಿ. ಆದ್ರೆ ಕಳೆದು ಹೋಗಿದ್ದ ತಂದೆ ಮಗ ಈಗ ಮತ್ತೆ ಒಬ್ರಿಗೊಬ್ರು ಸಿಕ್ಕಿದ್ದಾರೆ. ಅಪ್ಪಾಜಿ, ನಿಮ್ಮ ಮಗ ನಿಮ್ಮ ಎದುರುಗೆ ಈ ಮನೆಯಲ್ಲಿ ನಿಮ್ಮ ಕಣ್ಣೆದುರುಗೆ ಇದ್ದಾರೆ ಅಪ್ಪಾಜಿ. ಪ್ರತಿ ಕ್ಷಣ ನಿಮ್ಮನ್ನ ಕಾಯ್ತಾ ನಿಮ್ಮದೇ ಜೀವ ಹಾಕೋಗಿದ್ದಾರೆ. ನಿಮ್ಮಿಬ್ಬರನ್ನು ಹೇಗಾದ್ರೂ ಮಾಡಿ ಒಂದು ಮಾಡ್ಬೇಕು. ಮಾಡ್ತೀನಿ. ಬಂತಿ, ಇದು ಎಂತ ಕಣ್ಣೀರಂದು ಹೇಳ್ಬಿಟ್ಟಾರು ಅಳು ಶುರು ಮಾಡ್ಮಾರ. ಅಲ್ದ ಪ್ರೀತಿಯ ಕಣ್ಣೀರ, ದುಃಖದ ಕಣ್ಣೀರ ಅಲ್ದಿರೆ ಯಾರು 4 ಬಾರಿಸಿಯ ನೋವಿನ ಕಣ್ಣೀರ. ಎಂತಕ್ಕೆ ಮರ್ಕಿದ್ದಿ ಮರಯ? ಥೋ, ಏ ಕೃಷ್ಣ, ನಮ್ ಪಚ್ಚಿಗೆ ಇನ್ನೂ ಒಂಚೂರು ಔಷಧಿ ತಗೋಬಾರ. ಒಳಗಿದೆ ನೋವು ಬರೆಯ ಎಂತ ಅಂತ ಹೇಳಿ. ಆ ಪಟೇಲ್ರ ಬದ್ಲಿ ಪೆಟ್ಟು ತಿದ್ದದ ಆ ನೋವಿನ ಕಣ್ಣೀರ ಅಲ್ಲ ಬರೆಯ. ಎಲ್ಲ ಸರಿ, ನನಗೆ ಸಮ ಹೊಡೆದು ಈ ಬಾಡಿನ ಗುಜರಿ ಗುಜರಿ ಐಟಮ್ ಮಾಡ್ಬಿಟ್ರೆ ಬರೆಯ. ಏ ಪಚ್ಚೆ, ಒಳಗಿನ ಗಾಯಕ್ಕೂ ಹೆರ್ಗಿನ ಗಾಯಕ್ಕೂ ಎಲ್ಲದಕ್ಕೂ ಒಂದೇ ಮದ್ದು ಕಾಣ ಇದೆ. ತಗ ಇದನ್ನ ತಕೊಂಡು ಒಂದು ಒಳ್ಳೆ ನಿದ್ರೆ ಮಾಡ್ರಿ ಇತ್ತಲ್ದ ಎಲ್ಲ ಸಮಾತ್ತು ಮಾರಾಯ. ಅಲ್ಲ ಬಜ್ಜಿ, ನಮ್ಮೂರ ದೇವಸ್ಥಾನ ಗಂಟೆ ಇಷ್ಟು ಜನ ಪಡಿತ್ರೋ ಇಲ್ಲಿಯೋ ಮಾರ. ನಿನ್ನ ಕಂಡ್ಕೊಂಡವ್ರೆಲ್ಲ ಪಡಿತ್ರಲ್ಲ ಮಾರ. ನಮ್ಮ ಲೀಡರ್ ಅಂತ ಹೇಳ್ಕಂಬಿ ನಾಚಿಕೆ ಕೊಡ್ರ, ಕೊಡ್ರ. ಅವರೆಲ್ಲ ಪೆಟ್ಟು ಕೊಡ್ತರು, ನೀವು ಮಾತಿಗೆ ಪೆಟ್ಟು ಕೊಡ್ತೀರಿ ಅಷ್ಟೇ. ಕಿಡ್ಡೆ, ಈ ಪಚ್ಚಿ ಒಂಥರ ಸಿಹಿ ಮಾವಿನ ಮರ ಇದ್ದಾಗ ಎಲ್ರಿಗೂ ಸಿಹಿ ಹಣ್ಣು ಅದಕ್ಕೆ ಕಲ್ಲಡಿದ್ರು. ಅದು ಅಲ್ಲದೆ ಮಾವಿನ ಸೀಸನ್ ಅಲ್ದ, ಅದಕ್ಕೆ ಕಲ್ ಪೆಟ್ಟಿದ್ದಷ್ಟು ಜಾಸ್ತಿ. ಈ ಪಚ್ಚಿ ಪೆಟ್ಟು ತಿಂದ್ರು ಎಲ್ರಿಗೂ ಸಿಹಿ ಮಾವಿನ ಹಣ್ಣೆ ಕೊಡೋದು ಮರೆಯ. ಅರ್ಥ ಮಾಡ್ಕೊಳ್ಳಿ. ಏ ಬಚ್ಚಿ, ನೀ ಬಚ್ಚಿಡಿ ಅಂತ ಕಾಮ್ ಕಾತಲ್ಲ ಮಾರ. ನೀನ್ ಹೀರೋ ಅಲ್ದನ, ನೀನ್ ಹೀಗೆಲ್ಲ ಅಳೋಕಾಗ್ದ? ನೀನ್ ಆ ಭುವನ್ನ, ಆ ಪಟೇಲ್ನ, ದೊಡ್ಡ ಪಟೇಲ್ನ ಎಲ್ಲರನ್ನು ಈ ಅಂಗಡಿ ನೋವಿನ ಎಣ್ಣೆ ಕೊಡು ಅಪ್ಪಂಗ್ ಮಾಡ. ಏ
ಅಪ್ಪ ಒಂದು ಊರು ಬಿಟ್ಟು ಹೋಗ್ತಾ ಇದ್ದ. ನನ್ನ ದಾರಿಲಿದ್ದು ಮುಳ್ಳು ಹೋಗ್ತು ಅಂತ ಅನ್ಕೊಂಡೆ. ಆದ್ರೆ ಆ ದೊಡ್ಡ ಪಟ್ಟೆದ್ರು ದೊಡ್ಡ ಮುಳ್ಳಿನ ಹೊರನ ತಂದು ನನ್ನ ದಾರಿ ಹಿಂಗೆ ಹಾಕ್ಬಿಟ್ರು ಮಾರಾಯ. ಅವ ಎಂತ ಮಾಡ್ನ ನಿಂಗೆ?